ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀರಾಮಚಂದ್ರಾಯ ನಮಃ. ಭಗವಂತ ಶ್ರೀರಾಮಚಂದ್ರ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಇವತ್ತು ಟೈಟ್ಲ್ ನೋಡುತ್ತಾನೆ ಗೊತ್ತಾಗಿರುತ್ತೆ, ಏನಪ್ಪ ಇದು ಶ್ರೀರಾಮಚಂದ್ರನ ಜಾತಕ ಅಂತ ಟೈಟ್ಲ್ ಹಾಕಿದ್ದಾರೆ ಅಂತ. ಈ ಒಂದು ಜಾತಕಕ್ಕೆ ಕೈ ಮುಗಿಯುತ್ತಾ ಈ ಒಂದು ಕುಂಡಲಿಗೆ ನಿಮ್ಮನ್ನು ಆಹ್ವಾನಿಸ್ತೀನಿ. ನೋಡಿ, ಹೀಗೆ ನಾನು ಸುಮ್ಮನೆ ಒಂದು ಪುಸ್ತಕ ಓದ್ತಾ ಇರಬೇಕಾದ್ರೆ ಅದು ರಾಮನ ಒಂದು ಶ್ಲೋಕದಲ್ಲಿ ಆ ಒಂದು ಕತೆ ಬರಬೇಕಾದ್ರೆ ಒಂದು ಜಾತಕದ ಬಗ್ಗೆ ರೆಫರೆನ್ಸ್ ಬಂತು, ಶ್ರೀರಾಮನ ಜಾತಕ. ಹಾಗೆ ತುಂಬ ಇಷ್ಟಪಟ್ಟು ತುಂಬ ಆಸೆಯಿಂದ ನೋಡೋಣ, ಕುತೂಹಲದಿಂದ ರಾಮನ ಜಾತಕ ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ರಾಮನಂತೂ ನಾವು ಕಣ್ಣಿಂದ ನೋಡಿಲ್ಲ. ಹಾಗಾಗಿ ರಾಮ ಹುಟ್ಟಿತಕ್ಕಂಥ ಸಮಯದಲ್ಲಿ ಆ ರಾಮನ ಒಂದು ಗ್ರಹ ಸ್ಥಿತಿಗಳು ಹೇಗಿತ್ತು ಅನ್ನೋದೇ ನೋಡೋದೇ ನಮಗೆ ಅದೃಷ್ಟ. ಅದು ನೋಡಿದ್ರೆ ನಮಗೊಂದು ಪುಣ್ಯ. ಶ್ರೀರಾಮಚಂದ್ರ ಸ್ವಾಮಿಯ ಜಾತಕನ ನಾವು ನೋಡಿ ಪ್ರೆಡಿಕ್ಷನ್ ಮಾಡೋಷ್ಟು ಯೋಗ್ಯತೆ ನಮಗೆ ಒಂದು ಸಾಸಿವೆ ಕಾಳಷ್ಟು ಇಲ್ಲ. ಅಷ್ಟು ದೊಡ್ಡ ಮಟ್ಟದ ನಾವು ಜ್ಯೋತಿಷ್ಯಗಳೆಲ್ಲ ನಮ್ಗೆ ಯೋಗ್ಯತೆ ಇಲ್ಲ, ನಮ್ಗೆ ಅಲ್ಲಿ ಆಗೋದು ಇಲ್ಲ. ಏನಿದ್ದು ಅದನ್ನು ನೋಡಬೇಕು, ಅದಕ್ಕೆ ಕೈ ಮುಗಿದು ಕಣ್ಣು ಹೊತ್ಕೊಂಡು ಅದರಿಂದ ಆನಂದ ಪಡಬೇಕು. ಅದನ್ನು ನೋಡಿ ಪುಣ್ಯ ಕಟ್ಕೋಬೇಕು ನಾವು ಅಷ್ಟೇ. ಅದರಿಂದ ನಮ್ಮದೊಂದು ಜಾತಕದ ದೋಷ ಬೇಕಾದ್ರೆ ಬಗೆಹರಿಯುತ್ತೆ. ಹಾಗಾಗಿ ಇದನ್ನು ನೋಡ್ತಕ್ಕಂಥ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ, ಎಲ್ಲ ಚಂದ ಪ್ರೇಕ್ಷಕರಿಗೂ, ಅವ್ರಿಗೂ ಅವ್ರ ಜಾತಕದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಬಗೆಹರಿಲಿ. ಈ ರಾಮಚಂದ್ರನ ಜಾತಕ ನೋಡೋದ್ರಿಂದ ಅವ್ರ ಜಾತಕದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ, ಸುಮ್ಮನೆ ನಾವು ಇವಾಗ ಶ್ರೀರಾಮಚಂದ್ರನ ಜಾತಕದ ಬಗ್ಗೆ ಒಂದು ಸ್ವಲ್ಪ ನೋಡೋಣ, ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ, ಏನೇನಿದೆ, ಆ ಒಂದು ಯೋಗ ಹೇಗಿದೆ ಅಂತ ಆನಂದ ಪಡೋಣ. ನಾವು ಸ್ವಲ್ಪ ನಮ್ಮ ಒಂದು ಪುಣ್ಯಕ್ಕೆ, ನಮ್ಮ ಒಂದು ಇದಕ್ಕೆ, ಆತ್ಮಕ್ಕೆ ನಾವು ಇದನ್ನು ಸಮರ್ಪಿಸ್ಕೊಳ್ಳೋಣ ಅಷ್ಟೇ. ಬಿಟ್ಟರೆ ನಾವಿನ್ನೇನು ಮಾಡೋಕ್ಕಾಗಲ್ಲ. ಇದರಲ್ಲಿ ತಪ್ಪುಗಳನ್ನಾಗಲಿ, ತಪ್ಪುನ ಪದನೇ ಇಲ್ಲ ಇದರಲ್ಲಿ. ಆಯೋಗ ಅಂತ ನಾವು ಪ್ರೊಡಿಕ್ಷನ್ ಮಾಡೋವಂಥದ್ದು ದೊಡ್ಡ ಸ್ಕಿಲ್ ಏನೂ ಇಲ್ಲ. ನಾವಿಲ್ಲಿ ಕೇವಲ ರಾಮಚಂದ್ರನ ಮಕ್ಕಳಾಗಿ, ಭಕ್ತರಾಗಿ ಆನಂದ ಪಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಶ್ರೀರಾಮಚಂದ್ರನ ಜಾತಕದಲ್ಲಿ ಶ್ರೀರಾಮಚಂದ್ರ ಮೊಟ್ಟ ಮೊದಲು ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ಎಂದು ಹುಟ್ಟಿರೋದೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಚೈತ್ರ ಮಾಸ ಶುಕ್ಲ ಪಕ್ಷ ಬಂದರೆ ರಾಮನವಮಿ ಬಂತು ಅಂತ ತುಂಬ ಅದ್ದೂರಿ ಹಬ್ಬ ಮಾಡ್ತೀವಿ. ಪಾನಕ ಕೋಸಂಬರಿ ತಿಂದು ಹಬ್ಬ ಮಾಡಿ ಶ್ರೀರಾಮಚಂದ್ರನ ಆರಾಧನೆ ಮಾಡ್ತೀವಿ ಅವತ್ತು. ಇದು ಶ್ರೀರಾಮಚಂದ್ರ ಶುಕ್ಲ ಪಕ್ಷ ನವಮಿ ಎಂದು ಕಟಕ ಲಗ್ನದಲ್ಲಿ ಹುಟ್ಟಿದ್ದಾನೆ. ಶ್ರೀರಾಮಚಂದ್ರ ಲಗ್ನ ಬಂದು ಕಟಕ ಲಗ್ನ, ಜನ್ಮ ಲಗ್ನ. ನಿಮ್ಗೆ ಅದಕ್ಕೂ ಮುಂಚೆ ಒಂದು ಕ್ಲಾರಿಫೈ ಕೊಡ್ತೀನಿ. ಇಲ್ಲೇನು ಬುಧ ಇಲ್ಲೂ ಬರೆದಿದ್ದೀನಿ, ಬುಧ ಇಲ್ಲೋ ಬರೆದಿದ್ದೀನಿ ಅಂತ ಎರಡು ಕಡೆ ಬುಧ ಅಂತ ಬರೆದಿದೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಇದೇನಕ್ಕೆ ಬರೆದಿದೆ ಅಂತ ನಾನು ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ ನಿಮಗೆ ಹೇಗೆ ಈ ಥರ ಎರಡು ಬರೆದಿದ್ದೀನಿ ಅಂತ. ನೋಡಿ, ಕಟಕ ಲಗ್ನದಲ್ಲಿ ಜನ್ಮ ಆಗಿದೆ ಶ್ರೀರಾಮಚಂದ್ರನ ಜನ್ಮ. ಆ ಕಟಕ ಲಗ್ನಾಧಿಪತಿ ಚಂದ್ರ ಲಗ್ನದಲ್ಲೇ ಇದ್ದಾನೆ. ನಿಮ್ಗೆ ಮೊದಲಿಂದ ಹೇಳ್ತಾ ಇದ್ದೀನಿ ನಾನು, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ, ಅದು ಯಾವುದೇ ಲಗ್ನ ಆಗಿರಲಿ, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅದೊಂದು ಅತ್ಯಂತ ಶ್ರೇಷ್ಠವಾದ ಯೋಗ. ಮೊಟ್ಟ ಮೊದಲಿಗೆ ಆಯುಷು, ಆರೋಗ್ಯ, ದೇಹ ಈ ಮೂರನ್ನು ತುಂಬ ಬಲಪಡಿಸುತ್ತೆ. ದೇಹ ದಾಢ್ಯ ತುಂಬ ಹೆಚ್ಚಾಗಿ ದೇಹಕ್ಕೆ ತನು ಇರುತ್ತೆ. ಏಕೆಂದರೆ ಈ ಒಂದನೇ ಮನೆ ಬಂದು ತನುಭವ. ತನು ಅಂದರೆ ದೇಹನ. ಸೊ ದೇಹಕ್ಕೆ ಸಂಬಂಧಪಟ್ಟಿದ್ದ ಅಧಿಪತಿ ಅಲ್ಲೇ ಇದ್ದರೆ ದೇಹನ, ಆರೋಗ್ಯನ ಬಲಿಷ್ಠ ಮಾಡ್ತಾನೆ, ಆಯುಷು ವೃದ್ಧಿ ಮಾಡ್ತಾನೆ. ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲ ರೀತಿಯಾದಂಥ ಒಂದು ಯೋಗ ಆ ದೇಹಕ್ಕೆ ಬರುತ್ತೆ. ಲಗ್ನಾಧಿಪತಿ ಲಗ್ನದಲ್ಲಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ದೇಹ, ಅತ್ಯಂತ ಆಜಾನುಬಾಹು, ಬಲಿಷ್ಠವಾದ ದೇಹ, ಆರೋಗ್ಯ ಈ ಜಾತಕಕ್ಕೆ. ಇಲ್ಲಿ ಭಗವಂತ ಶ್ರೀರಾಮಚಂದ್ರನ ಬಗ್ಗೆ ನಾವು ಮಾತಾಡೋದು ಬೇಡ, ಎಲ್ಲ ಗೊತ್ತಿರೋದೆ. ಜಸ್ಟ್ ಅದನ್ನು ಎಂಜಾಯ್ ಮಾಡ್ತಾ ಹೋಗೋಣ, ನೋಡ್ಕೊಳ್ತಾ ಹೋಗೋಣ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರ್ಬೋದು ಒಂದು ಭಗವಂತನಿಗೆ ಅಂತ. ಲಗ್ನದಲ್ಲಿ ಗುರು ಇದ್ದಾನೆ, ಚಂದ್ರನ ಜೊತೆ ಗುರು ಇದ್ದಾನೆ. ಸೊ ನಿಮ್ಗೆ ನೆನ್ನೆ ತಾನೇ ಒಂದು ಹೇಳಿದೆ, ಗುರು ಚಂದ್ರರು ಒಂದೇ ಮನೆಯಲ್ಲಿದ್ದರೆ ಅಥವಾ ಗುರು ಚಂದ್ರರು ಒಬ್ಬರೊಬ್ಬರು ನೋಡ್ತಾ ಇದ್ದರೆ, ಗುರು ಚಂದ್ರರು ಕೇಂದ್ರ ಸ್ಥಾನಗಳಲ್ಲಿದ್ದರೆ ಅದನ್ನು ಗಜಕೇಸರಿ ಯೋಗ ಅಂತೀವಿ ಅಂತ ನಾನು ಹೇಳಿದ್ದೆ. ನೋಡಿ, ಲಗ್ನದಲ್ಲೇ ಅವರಿಗೆ ಗಜಕೇಸರಿ ಯೋಗ ಬಂದಿದೆ. ಅದರಲ್ಲೂ ಗುರು ಲಗ್ನದಲ್ಲಿದ್ದರೆ 1,00,000 ದೋಷ ಪರಿಹಾರ ಮಾಡ್ತಾರಂತೆ. ಅತ್ಯಂತ ಶ್ರೇಷ್ಠವಾದ ಯೋಗ. ಅದರಲ್ಲೂ ಗುರು ಲಗ್ನದಲ್ಲೇ ಇರೋದ್ರಿಂದ ಚಂದ್ರನ ಜೊತೆ ಗಜಕೇಸರಿ ಯೋಗ ಲಗ್ನಕ್ಕೆ ಉಂಟಾಯಿತು. ಈ ಒಂದು ಯೋಗದಿಂದ ಅತ್ಯಂತ ಶ್ರೇಷ್ಠವಾದ ಯೋಗ ಇದು. ಅತ್ಯಂತ ಬಲಿಷ್ಠವಾದ ದೇಹ, ಅತ್ಯಂತ ಸೌಂದರ್ಯಯುಕ್ತವಾದ ದೇಹ, ಅತ್ಯಂತ ಆಜಾನುಬಾಹು, ಸಕಲ ಗುಣ ಸಂಪನ್ನ, ಧರ್ಮಾತ್ಮ, ಅತ್ಯಂತ ಶ್ರೇಷ್ಠವಾದ ಬಾಹುಬಲ, ಚಕ್ರವರ್ತಿ ಯೋಗ ಇರತಕ್ಕಂಥ ಒಂದು ಅಂಶ ಇದು. ಈ ಥರ ಗುರುಚಂದ್ರ ಲಗ್ನದಲ್ಲಿ ಬಂದದ್ದು. ಗುರು ಉಚ್ಚ, ಪರಮೋಚ್ಚನಾಗಿದ್ದಾನೆ ಗುರು. ಇಲ್ಲಿ ಗುರು ಉಚ್ಚನಾಗಿ, ಆ ಗುರು ಇಲ್ಲಿ 6 ಮತ್ತು 9ಕ್ಕೆ 6ನೇ ಮನೆ ಅಂದರೆ ಶತ್ರುಸ್ಥಾನ,
9ನೇ ಮನೆ ಅಂದರೆ ಭಾಗ್ಯಸ್ಥಾನ, ದೈವಸ್ಥಾನ, ಪಿತೃಸ್ಥಾನ ಅಂತೆಲ್ಲ ಕರಿತೀವಿ. ಈ ಸ್ಥಾನಗಳ ಅಧಿಪತಿ ಆದಂಥ ಗುರು ಲಗ್ನದಲ್ಲಿ ತನ್ನ ಮಿತ್ರನ ಮನೆ ಚಂದ್ರನಲ್ಲಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನ, ತನ್ನ ಉಚ್ಚ ಸ್ಥಾನದಲ್ಲಿ ಉಚ್ಚನಾಗಿ ಚಂದ್ರನ ಜೊತೆಲೆ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗ ಉಂಟಾಗಿ ಈ ದೀರ್ಘಾಯುಷ್ಯ ಯೋಗ. ದೀರ್ಘಾಯುಷ್ಯ ಅಂದರೆ ಆಯುಷ್ಯಗೆ ಒಂದು ಸವಾಲು, ಆಯುಷ್ಯಗೆ ಬೇಕಾದ್ರೆ ಸವಾಲು ಹಾಕುವಂಥ ಯೋಗ ಇದು. ಅತ್ಯಂತ ಶ್ರೇಷ್ಠವಾದ ಯೋಗ. ಈ ಥರ ಒಂದು ಜಾತಕ ನೋಡೋದೇ ನಮ್ಮ ಪುಣ್ಯ. ನಮ್ಮ ಆರೋಗ್ಯ ಆಯುಷ್ಯ ಕೂಡ ವೃದ್ಧಿ ಆಗಿಬಿಡುತ್ತೆ ಈ ಥರ ಒಂದು ಜಾತಕ ನಾವು ಕಣ್ಣಾರೆ ನೋಡಿದ್ರೆ. ಆ ಭಗವಂತ ನೆನೆಸ್ಕೊಂಡು ಇದನ್ನು ಆನಂದ ಪಡೋಣ. ಗುರುಚಂದ್ರ ಲಗ್ನದಲ್ಲೇ ಇರೋದು ಶ್ರೇಷ್ಠವಾದ. ಗುರು ಹುಚ್ಚಾಗಿರೋದು, ಗುರು ಹುಚ್ಚಾಗಿ ಚಂದ್ರ ಜೊತೆಗೆ ಚಂದ್ರನೂ ಹುಚ್ಚಾದೆ, ಚಂದ್ರನೂ ಉಚ್ಚ ಸ್ಥಾನ ಅಷ್ಟೇ ಬಲ ಬಂದ್ಬಿಡುತ್ತೆ. ಹಾಗಾಗಿ ಅತ್ಯಂತ ಬಾಹುಬಲ ಆಜಾನುಬಾಹುವ ದೇಹ ಇದು. ಪುರುಷೋತ್ತಮ ಶ್ರೀರಾಮಚಂದ್ರ ಅಂಥ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಲಗ್ನದಲ್ಲಿ ಗುರುಚಂದ್ರನ ಈ ಯೋಗ. ಇನ್ನು 2ನೇ ಮನೆಗೆ ಬರೋದಾದರೆ ವಾಕ್ಸ್ಥಾನ ಏನಂತೀವಿ, ಇದು ವಾಕ್ಸ್ಥಾನ ಮತ್ತು ಧನಸ್ಥಾನ, ಕುಟುಂಬ ಸ್ಥಾನ, ಬಾಯಿ, ಬರವಣಿಗೆ ಎಲ್ಲ ವಿಚಾರಗಳು ನೋಡ್ತಕ್ಕಂಥ ಒಂದು ಅಂಶ ಇದು. ಈ ಸ್ಥಾನಕ್ಕೆ ಅಧಿಪತಿ ಆದಂಥ ರವಿ ನೋಡಿ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನೋಡಿ ಇಲ್ಲಿ ಗುರು ಉಚ್ಚಾದ, ಆಲ್ಮೋಸ್ಟ್ ಚಂದ್ರನೂ ಉಚ್ಚಾದಂಗೆ ಗುರು ಜೊತೆ ಕರಾಶಿಯಲ್ಲಿ ಇರೋದ್ರಿಂದ. ಈ 2ನೇ ಮನೆ ಅಧಿಪತಿಯಾದಂಥ ರವಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆ ಅಂದರೆ ಕರ್ಮಸ್ಥಾನ, ನಾವು ಮಾಡ್ತಕ್ಕಂಥ ಕರ್ಮ. ರವಿ ಬಂದು ರಾಜ್ಯಕ್ಕಧಿಪತಿ, ತಾನು ಆಳ್ತಕ್ಕಂಥ ರಾಜ್ಯಕ್ಕಧಿಪತಿ ಆದಂಥ ರವಿ, ಕುಟುಂಬ ಸ್ಥಾನ ಧನಸ್ಥಾನಾಧಿಪತಿ ಆದಂಥ ರವಿ 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ಕುಟುಂಬದ ಈ ವ್ಯಕ್ತಿ ಈ 10ನೇ ಮನೆ ಹುಚ್ಚಾಗೋದ್ರಿಂದ ಎಷ್ಟು ಒಂದು ಖಂಡಕ್ಕೆ, ಒಂದು ಭೂಮಿ ವಲಯಕ್ಕೇ ಒಂದು ಚಕ್ರವರ್ತಿಯಾಗಿ ಮೆರೀತಾನೆ. ರವಿ ಹುಚ್ಚನಾಗಿರೋದ್ರಿಂದ ತನ್ನ ಕಾರ್ಯಕ್ಷೇತ್ರದಲ್ಲಿ ಮಹಾರಾಜ, ಎಷ್ಟೋ ಖಂಡಗಳಿಗೆ, ಎಷ್ಟೋ ಭೂಮಿಗೆ, ಎಷ್ಟೋ ಕೋಟ್ಯಾಂತರ ಜನಗಳಿಗೆ ಮಹಾರಾಜನಾಗಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ದೇವಮಾನವನಾಗಿ ಈ ಒಂದು ಭೂಮಿನ ಆಳ್ತಾನೆ. ಅದೇ ಥರ ಆಗಿದೆ, ಅದೇ ಥರ ನೋಡಿದ್ದೀವಿ, ನಾವು ಕೇಳಿದ್ದೀವಿ, ನೋಡಿದ್ದೀವಿ ಎಲ್ಲ. ಈಗಲೂ ಅದನ್ನು ನಾವು ಆನಂದ ಪಡ್ತೀವಿ, ಭಜನೆ ಮಾಡ್ತೀವಿ, ರಾಮನ ನೆನೆಸ್ಕೋತೀವಿ. ಯಾಕಂದರೆ ಈ ರೀತಿ ಎಲ್ಲ ನೋಡಿ, ಗುರು ಉಚ್ಚ, ಚಂದ್ರ ಆಲ್ಮೋಸ್ಟ್ ಹುಚ್ಚ ಆಗಿದ್ದಾನೆ. 2ನೇ ಮನೆ ಅಧಿಪತಿ ಇಲ್ಲಿ 10ರಲ್ಲಿ ಬಂದು ಹುಚ್ಚನಾಗಿದ್ದಾನೆ. ರವಿಗೆ 10ನೇ ಮನೆ ಯೋಗ ಅತ್ಯಂತ ಬಲಿಷ್ಠವಾದ ಮನೆ, ಅದರಲ್ಲೂ ಹುಚ್ಚಾಗಿದೆ ಬೇರೆ ಮೇಷರಾಶಿಯಲ್ಲಿ. ಸರ್ವೋತ್ತಮ ಶ್ರೇಷ್ಠಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯೋಗ ಇದು. ಈ ಮಹಾನುಭಾವ ಇಂಥ ಜಾತಕದ ಎಲ್ಲಿದ್ರೂ ಒಂದು ರಾಜ್ಯ ಆಳೋದಕ್ಕೆ, ಜನಗಳನ್ನ ಆಳೋದಕ್ಕೆ, ರಾಜರಾಗೋದಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಆಗ್ತಾರೆ. ಹಾಗಾಗಿ ಈ ಒಂದು ಯೋಗನ ನಾವು ನೋಡಿ ಕಣ್ಣು ತುಂಬ್ಕೊಂಡು ಆನಂದ ಪಡ್ಕೊಳ್ಳೋಣ, ಅದರ ಪುಣ್ಯ ನಾವು ಪಡ್ಕೊಳ್ಳೋಣ. ಇನ್ನು 3ನೇ ಮನೆ ಅಧಿಪತಿ ಅಂದರೆ 3ನೇ ಮನೆಯಿಂದ ಸೋದರ ಸ್ಥಾನ, ಭ್ರಾತೃಸ್ಥಾನ, ವಿಕ್ರಮ ಸ್ಥಾನ, ವಿಜಯಸ್ಥಾನ, ವಿಕ್ರಯ ಸ್ಥಾನಗಳಿಗೆ ಅಧಿಪತಿ ಆದಂಥ ಬುಧ. ಅದಕ್ಕೆ ಇವಾಗ ಬಂತು 2 ಪಾಯಿಂಟ್, ಇಲ್ಲಿ 2 ನೋಡಿ. ಈ ಒಂದು ರಾಮನ ಕುಂಡಲಿಯಲ್ಲಿ ಕೆಲವೊಂದು ಕಡೆ ಎಲ್ಲ ಏನಾಗಿದೆ ಅಂದರೆ ಒಂದಷ್ಟು ಜನ 2 ಥರ ಮಾಡಿಟ್ಬಿಟ್ಟಿದ್ದಾರೆ. ಅಂದರೆ ಈ ಬುಧನ 9ನೇ ಮನೆಯಲ್ಲಿ ಒಂದು ಕಡೆ ಬರೆದಿದ್ದಾರೆ, ಮತ್ತೊಂದು ಕಡೆ ಬುಧನ 11ನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಬರೆದಿದ್ದಾರೆ. ಸುಮಾರಷ್ಟು ಜಾತಕಗಳು ನಾನು ಗೂಗಲಲ್ಲಿ ನೋಡಿದೆ, ಕೆಲವೊಂದು ಕಡೆ ನಮ್ಮ ಗುರುಗಳ ಹತ್ರ ತರಿಸ್ಕೊಂಡು ನೋಡಿದೆ, ಸುಮಾರು ಜನ ಕೇಳಿದೆ. ಈ ಒಂದು ವಿಚಾರದಲ್ಲಿ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಕೆಲವರೆಲ್ಲ ಬುಧನ ಋಷಭ ರಾಶಿಯಲ್ಲಿ ಬರೆದಿದ್ದಾರೆ, ಕೆಲವರೆಲ್ಲ ಮೀನ ರಾಶಿಯಲ್ಲಿ ಬರೆದಿದ್ದಾರೆ. ಹಾಗಾಗಿ ಅದಕ್ಕೆ ನಾನು 2ಕ್ಕೂ ಪ್ರೊಡಿಕ್ಷನ್ ಮಾಡ್ತೀನಿ. ಒಂದು ವೇಳೆ ಇಲ್ಲಿದ್ರೆ ಏನು ಅಂತ ನನಗೆ ತಿಳಿದ ಮಟ್ಟಿಗೆ ಬುಧ ಇಲ್ಲೇ ಇದೆ ಅನಿಸುತ್ತೆ. ಆ ನೀಚ 9ನೇ ಮೇಲೆ ನೀಚ ಆದ್ರೂ ಆ ನೀಚ ಭಂಗ ಆಗಿದೆ. ಗುರುವಿನ 9ನೇ ದೃಷ್ಟಿ ಬುಧನ ಮೇಲೆ ಬಿದ್ದಿದೆ. ಮತ್ತು ಶುಕ್ರ ಉಚ್ಚರ ಫ್ರೆಂಡು ಜೊತೆಲಿರೋದ್ರಿಂದ ನೀಚ ಭಂಗ ಆಗಿದೆ. ನೋಡ್ಬೇಕು ಅದು ಯಾವ ರೀತಿ, ಅದು ಭಗವಂತ ಲೀಲೆ, ಅದೇನಿದ್ರು ಇದು ಭಗವಂತನ ಲೀಲೆ ಇದೆಯಾ, ಅದು ಮುಂದೆ ನಾವೇನು ಮಾತಾಡೋಕ್ಕಾಗಲ್ಲ. ಹಾಗಾಗಿ ತುಂಬ ಜನ 2 ರೀತಿ ಬರ್ದಿರೋದ್ರಿಂದ ಅದಕ್ಕೆ ನಾನು ಆ ರೀತಿ ಬರ್ಕೊಂಡಿದ್ದೀನಿ. ನಾವಿದ್ರ ಒಂದನ್ನೇ ಕನ್ಸಿಡರ್ ಮಾಡಬೇಕು. ನಾವೇನು ತಗೊಂಡಿದ್ದೀನಿ ನೋಡೋಣ, ಇದೇ ಅಕಸ್ಮಾತ್ ಈ ಥರ ಆದರೆ ಏನಿರುತ್ತೆ, ಈ ಥರ ಆದರೆ ಏನಿರುತ್ತೆ ಅಂತ ನಾನು ರೆಫರ್ ಮಾಡ್ತೀನಿ. ಇಲ್ಲಿ ಬುಧ 3 ಮತ್ತು 12ಕ್ಕೆ ಅಧಿಪತಿಯಾದಂಥ ಬುಧ 9ರಲ್ಲಿದ್ದರೆ ಭಾಗ್ಯಸ್ಥಾನ, ಪಿತೃಸ್ಥಾನ, ದೈವಸ್ಥಾನದಿಂದ ಒಳ್ಳೆಯ ಉತ್ತಮವಾದಂಥ ಸೋದರರು, ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಅಣ್ಣನ ಮಾತ್ರ ಪರಿಪಾಲನೆ ಮಾಡತಕ್ಕಂಥ ಸೋದರರು ಹುಟ್ಟುತ್ತಾರೆ. ಅವರಿಗೆ ಜೊತೆಲೇ ಶುಕ್ರ ಇರೋದ್ರಿಂದ, ಶುಕ್ರ 4 ಮತ್ತು 11ಕ್ಕೆ ಅಧಿಪತಿ ಆಗ್ತಂಥ ಶುಕ್ರ 9ರಲ್ಲಿರೋದ್ರಿಂದ ಆ ಒಂದು ಮಿತ್ರತ್ವ, ಆಧ್ಯಾತ್ಮಿಕ, ದೈವಿಕತೆ ಮತ್ತು ಸುಂದರ ಸದ್ರೂಪಿಗಳಾದಂಥ ಒಂದು ಆ ಸಹೋದರರು ಈ ಒಂದು ವ್ಯಕ್ತಿಯ ಜಾತಕದ ವ್ಯಕ್ತಿಗೆ ಇರ್ತಾರೆ. ನಮಗೆ ಇನ್ನು ಗೊತ್ತಿರೋದಂಗೆ ರಾಮಚಂದ್ರನಿಗೆ 3 ಜನ ತಮ್ಮಂದರು, ಲಕ್ಷ್ಮಣ, ಭರತ, ಶತ್ರುಘ್ನ, ನಮಗೂ ಗೊತ್ತಿರೋದೆ. ಇದು 4ನೇ ಮನೆಗೆ ಬರೋದಾದರೆ 4ನೇ ಮನೆಯಲ್ಲಿ ನೋಡಿ, ಮಹಾಪರಮಾತ್ಮ ಶನಿ ಮಹಾತ್ಮ
ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ. ತುಲಾ ರಾಶಿಯಲ್ಲಿ ಶನಿ ಉಚ್ಚನಾಗ್ತಾನೆ, ಅದು 4ನೇ ಮನೆ ಕೇಂದ್ರ ಸ್ಥಾನ. ಈ 4ನೇ ಮನೆ ಅಧಿಪತಿ ಶನಿ 7 ಮತ್ತು 8ಕ್ಕೆ ಅಧಿಪತಿಯಾಗಿ 7ನೇ ಮನೆಗೆ ಮತ್ತು 8ನೇ ಮನೆಗೆ ಅಧಿಪತಿಯಾದಂಥ ಶನಿ 4ನೇ ಮನೆ ಕೇಂದ್ರ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ ಬಂದು ಕೂತಿದ್ದಾನೆ. ಒಬ್ಬ ಚಕ್ರವರ್ತಿಗೆ, ಒಬ್ಬ ರಾಜನಿಗೆ ಇರಬೇಕಾದಂಥ ಎಲ್ಲ ಯೋಗಗಳು ಶನಿಯಿಂದ ಆಲ್ಮೋಸ್ಟ್ ಸಿಕ್ಕಿದಂತಾಯ್ತು. ಇಲ್ಲಿ ಹೇಗೆ ಅಂತೀರಾ, ಇಲ್ಲಿ 7 ಮತ್ತು 8 ಆಯುಷ್ಯಕಾರಕ ಅಧಿಪತಿಯಾದ, 7ನೇ ಮನೆ ಸಪ್ತಮಿಕ ವೈವಾಹಿಕ ಜೀವನಕ್ಕೆ ಕೇಂದ್ರ ಸ್ಥಾನಕ್ಕೆ ಅಧಿಪತಿಯಾದ ಶನಿ 4ನೇ ಮನೆ ಕೇಂದ್ರ ಸ್ಥಾನದಲ್ಲಿ ಒಂದು ಗೃಹಸ್ಥಾನ, ಮಾತೃಸ್ಥಾನದಲ್ಲಿ ಉಚ್ಚರಾಗಿರೋದ್ರಿಂದ ಅತ್ಯಂತ ದೊಡ್ಡ ಒಂದು ಮನೆತನ, ಅತ್ಯಂತ ದೊಡ್ಡ ಒಂದು ಆಸ್ಥಾನ, ದೊಡ್ಡ ಒಂದು ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂಥ ಯೋಗ ಕೊಡ್ತಾನೆ ಶನಿ. ಮತ್ತು ಕರ್ಮಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಈ ವೃತ್ತಿ ರಾಜ್ಯ ಆಳೋದು, ಜನಗಳ ರಕ್ಷಣೆ ಮಾಡೋದು, ನ್ಯಾಯಪರವಾಗಿ ನಿಂತ್ಕೊಳ್ಳೋದು, ಧರ್ಮ ಮಾರ್ಗದಲ್ಲೇ ನಡೆಯೋದು, ಧರ್ಮ ಆಚರಣೆ ಮಾಡೋದೇ ಈ ಒಂದು ಶನಿ ಒಂದು ಕಾಂಬಿನೇಷನ್ ಬಂದಿದೆ. ಇಲ್ಲಿ ಆತ್ಮಕಾರಕ ರವಿ 10ನೇ ಮನೆಯಲ್ಲಿ ಸ್ವಾಭಿಮಾನಿ, ಆತ್ಮಕಾರಕ, ನಿಷ್ಠೆ, ಸ್ವಾಭಿಮಾನ, ಸ್ನೇಹ, ಪರಿಶುದ್ಧತೆಗೆಲ್ಲ ಒಂದು ರವಿ ಕೊಟ್ಟರೆ, ಧರ್ಮಾಚರಣೆ, ಧರ್ಮ, ನ್ಯಾಯ, ನೀತಿ ಇದೆಲ್ಲ ಶನಿಯಿಂದ ಒಂದಕ್ಕೊಂದು ಇಲ್ಲಿ ಆಪೋಸಿಟ್ ಆಗಿರೋದ್ರಿಂದ ಈ ಒಂದು ಕಾರ್ಯ ಧರ್ಮ ಮಾರ್ಗದಲ್ಲೇ ನಡೀತಕ್ಕಂಥ ಮಹಾ ವ್ಯಕ್ತಿಯಾದಂಥ ಇದು ಮಹಾ ವ್ಯಕ್ತಿಯ ಯೋಗ ಈ ಒಂದು ಜಾತಕಕ್ಕೆ ಬರ್ತದೆ. ನೋಡಿ ಇಲ್ಲಿ ಸಪ್ತಮ ಒಂದು ಇಲ್ಲಿ ನೋಡ್ಬೋದು, ಸಪ್ತಮ ಒಂದು 8ನೇ ಮನೆ. ಆ 8ನೇ ಮನೆ ಅಧಿಪತಿಯಾದಂಥ ಶನಿ 4ರಲ್ಲಿ ಉಚ್ಚರಾಗಿದ್ದಾರೆ. ಉಚ್ಚರಾಗಿರೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಮಹಾತಾಯಿ ಜಗನ್ಮಾತೆ ಸೀತಾದೇವಿ ಭಗವಂತ ಶ್ರೀರಾಮಚಂದ್ರಗೆ ಪತ್ನಿಯಾಗಿ ಬಂದಿದ್ದು. ಪಂಚಮಕ್ಕೆ ಬಂದರೆ ಪಂಚಮಾಧಿಪತಿ ಕುಜ ಚರರಾಶಿಯಾದ ಮಕರರಲ್ಲಿ ತನ್ನ ಉಚ್ಚ ಸ್ಥಾನದಲ್ಲಿ ಕುಜ ಮಕರರಲ್ಲಿ ಉಚ್ಚ ಆಗ್ತಾನೆ. ಇಲ್ಲಿ ಶನಿ ಉಚ್ಚಾದ, ಗುರು ಉಚ್ಚಾದ, ರವಿ ಉಚ್ಚಾದ, ಇಲ್ಲಿ ಕುಜ ಉಚ್ಚ. ನೋಡಿ ಏನು ಯೋಗ ಇದು! ಎಷ್ಟೋ ಕೋಟಿಗಳಿಗೊಂದು ಜಾತಕ ಅಷ್ಟು ಈ ರೀತಿ ಎಲ್ಲ ಗ್ರಹಗಳು ಉಚ್ಚ ಆಗೋದು. ನೋಡಿ ಇಲ್ಲಿ ಗುರುನೂ ಉಚ್ಚ ಆಗಿದ್ದಾನೆ, ಇಲ್ಲಿ ಶನಿ ಉಚ್ಚ, ಇಲ್ಲಿ ಕುಜ ಉಚ್ಚ, ಇಲ್ಲಿ ಶುಕ್ರ ಉಚ್ಚ, ಇಲ್ಲಿ ರವಿ ಉಚ್ಚ. 1 2 3 4 5 ಇನ್ನು ರಾಹು ಕೇತುನು ಉಚ್ಚ. ಕೇತುವಿಗೆ ಧನುರಾಶಿ ಉಚ್ಚಸ್ಥಾನನೇ, ರಾಹುಗೆ ಮಿಥುನ ರಾಶಿನೂ ಉಚ್ಚಸ್ಥಾನನೇ. ಚಂದ್ರ ವೃಷಭದಲ್ಲಿ ಉಚ್ಚ ಆಗ್ತಾನೆ, ಆದರೆ ಗುರು ಜೊತೆ ಗಜಕೇಸರಿ ಯೋಗ ಇರೋದ್ರಿಂದ ಉಚ್ಚರಾದಷ್ಟೇ ಬಲ ಇಲ್ಲೂ ಬಂತು. ಸೊ ಪಂಚಮಾಧಿಪತಿ ಕುಜ 7ರಲ್ಲಿ ಸಪ್ತಮದಲ್ಲಿ ಮಕರದಲ್ಲಿ ಉಚ್ಚರಾಗಿದ್ದಾನೆ. ಇದು ಪುತ್ರಸ್ಥಾನ, ಪೂರ್ವ ಪುಣ್ಯಸ್ಥಾನ, ಬುದ್ಧಿಸ್ಥಾನ. ನೋಡಿ ಪಂಚಮಾಧಿಪತಿ ಕುಜ ಸಪ್ತಮದಲ್ಲಿ ಉಚ್ಚರಾಗಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಸಂತಾನ. ಯಾಕಂದರೆ ಪಂಚಮ ಅಂದರೆ ನಮ್ಮ ಬುದ್ಧಿ, ನಮಗೆ ಹುಟ್ಟೋಕ್ಕಂಥ ಮಕ್ಕಳು. ಈ ಒಂದು ಸ್ಥಾನಕ್ಕೆ ಅಧಿಪತಿಯಾದ ಕುಜ 7ರಲ್ಲಿ ಉಚ್ಚರಾಗಿದ್ದಾನೆ. ತನ್ನ ಮಕರ ರಾಶಿಯಲ್ಲಿ ಉಚ್ಚರಾಗಿರೋದ್ರಿಂದ ಆ ಕುಜನಿಗೆ ಗುರುಚಂದ್ರರ ಶುಭ ದೃಷ್ಟಿ ಇರೋದ್ರಿಂದ ಈ ಒಂದು ಮಹಾನ್ ಭಗವಂತ ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾದ ಮಕ್ಕಳು, ಅತ್ಯಂತ ಶ್ರೇಷ್ಠವಾದ ದೈವಸ್ಥಾನ ಆಗಿರ್ತಕ್ಕಂಥ ಮಕ್ಕಳು. ನಮ್ಗೆ ಗೊತ್ತಿರೋ ಹಾಗೆ ಮಕ್ಕಳು ಹುಟ್ಟಿದ್ದು ಲವಕುಶ 2 ಮಕ್ಕಳು. ಹಾಗಾಗಿ ಸಂತಾನ ಶ್ರೇಷ್ಠವಾದ ಸಂತಾನ ಆಯ್ತು. ಇಲ್ಲಿ 6ನೇ ಮನೆಗೆ ಬರೋದಾದರೆ ಕೇತು ಶತ್ರುಸ್ಥಾನ, ಆರೋಗ್ಯ ಸ್ಥಾನಾಧಿಪತಿ ಕೇತು 6ನೇ ಮನೆಯಲ್ಲಿ ಕೇತು ಉಚ್ಚ ಸ್ಥಾನದಲ್ಲಿರೋದ್ರಿಂದ 6ನೇ ಮನೆ ಅಧಿಪತಿ ಗುರು ಇಲ್ಲಿ ಉಚ್ಚ ಆಗಿರೋದ್ರಿಂದ ರೋಗ ರುಜಿನಗಳೇ ಇಲ್ತಕ್ಕಂಥ ಜಾತಕ. ಯಾವುದೇ ಕಾರಣಕ್ಕೂ ರೋಗ ರುಜಿನ ಹೆಸರೇ ಅನ್ನೋದೇ ಇಲ್ಲ ಇದಕ್ಕೆ, ಈ ಜಾತಕಕ್ಕೆ. ಅದಕ್ಕೆ ಅರ್ಥವೇ ಇಲ್ಲ. ಇಲ್ಲಿ ಜಾಗನೇ ಇಲ್ಲ ಇಲ್ಲಿ. ಮತ್ತು ಆ ಕೇತು 6ನೇ ಮನೆಯಲ್ಲಿ ಉಚ್ಚ ಆಗಿರೋದ್ರಿಂದ, ಗುರು ಇಲ್ಲಿ ಲಗ್ನದಲ್ಲಿ ಉಚ್ಚ ಆಗಿರೋದ್ರಿಂದ ಅದೆಂಥ ಪರಮಶತ್ರು ಆಗಿರಲಿ, ಅಂಥ ಮಹಾಪರಾಕ್ರಮಿ ಆದರೂ ಈ ಭಗವಂತನ ಮುಂದೆ ತನ್ನ ಕಣ್ಣು ಸಣ್ಣಗೆ ಅವರು ಬಿದ್ದೋಗಬೇಕು. ಆ ಥರ ಯೋಗ ಇರತಕ್ಕಂಥ, ಶತ್ರುಗಳು ಗೆಲ್ದಾಕಿರ್ತಕ್ಕಂಥ ಯೋಗ ಇದು. ಇನ್ನು 7ರಲ್ಲಿ ಕುಜ ವೈವಾಹಿಕ ಜೀವನ, ಹೆಂಡತಿ ಮನೆ ಮತ್ತು ಇದು ಕಳತ್ರ ಸ್ಥಾನ ಅಂತೀವಿ. ಸೊ 7ರಲ್ಲಿ ಕುಜ ಉಚ್ಚನಾಗಿದ್ದಾನೆ. 7ನೇ ಮನೆ ಅಧಿಪತಿ ಶನಿ 4ರಲ್ಲಿ ಉಚ್ಚ ಆಗಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಮಹಾದೇವಿ ಭಕ್ತಿ ಸಾಧ್ವಿ ಶಿರೋಮಣಿಯಾದಂಥ ಸೀತಾಮಾತೆ ಇಲ್ಲಿ ಹೆಂಡತಿಯಾಗಿ ಬಂದಿರೋದು ನಮಗೆ ಇಲ್ಲಿ ಕಾಣಿಸುತ್ತೆ. ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಗುರು ದೃಷ್ಟಿ ಇರೋದ್ರಿಂದ ಅತ್ಯಂತ ಧಾರ್ಮಿಕ ಭಕ್ತಿ ಇರತಕ್ಕಂಥ, ಗಂಡನ ಒಂದು ಮಾತಿನ ಪರಿಪಾಲನೆ ಮಾಡತಕ್ಕಂಥ ಒಂದು ಹೆಂಡತಿ ಈ ಒಂದು ಜಾತಕದಲ್ಲಿ ನಾವು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ 8ನೇ ಮನೆಗೆ ಬರೋದಾದರೆ ಆಯುಷ್ ಸ್ಥಾನಾಧಿಪತಿ ಶನಿ 4ರಲ್ಲಿ ಉಚ್ಚ ಸ್ಥಾನ, ಕೇಂದ್ರ ಸ್ಥಾನ ಉಚ್ಚನಾಗಿರೋದ್ರಿಂದ ಆಯುಷ್ಯಕ್ಕೆ ಲೆಕ್ಕ ಇಲ್ಲ. ಇಲ್ಲಿ ಭಗವಂತ ಇರೋಷ್ಟು ದಿನ ಆತಂದೆ ಆಯುಷ್. ಇಲ್ಲಿ ಅಷ್ಟು ಯೋಗ ಪೂರ್ವಕ ಬಂದಿರತಕ್ಕಂಥ ಆಯುಷ್ಯಕಾರಕ ಶನಿ, ಆಯುಷ್ ಸ್ಥಾನಕ್ಕೆ ಅಧಿಪತಿನೂ ಶನಿ ಉಚ್ಚನಾಗಿದ್ದಾನೆ. ಸೊ ಇಲ್ಲಿ ಬೇರೆ ಮಾತೇ ಇಲ್ಲ, ಸಂಪೂರ್ಣವಾದ ಜೀವನ ಭೂಮಂಡಲದಲ್ಲಿ. ಇನ್ನು
9ನೇ ಮನೆಗೆ ಬರೋದಾದರೆ ಭಾಗ್ಯಸ್ಥಾನ, ದೈವಸ್ಥಾನ, ಪಿತೃಸ್ಥಾನ ಅಂತೀವಿ. 9ರಲ್ಲಿ ಶುಕ್ರ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ. 9ನೇ ಮನೆ ಅಧಿಪತಿ ಗುರು ಇಲ್ಲಿ ಉಚ್ಚನಾಗಿದ್ದಾನೆ. ಆದರೆ ಇಲ್ಲಿ ರವಿ ಬುಧ ನೀಚ ಆಗಿದ್ದಾನೆ. ಬಟ್ ಏನಪ್ಪ ಅಂದರೆ ಬುಧ ಇಲ್ಲಿದ್ದಾನೋ ಕನ್ಫ್ಯೂಷನ್ ಇದೆ. ಬಟ್ ಬುಧ ಇಲ್ಲೇ ಇದ್ದರೆ ನೀಚ ಆಗಿರೋದ್ರಿಂದ ತಂದೆಗೆ 9ನೇ ಮನೆಯಲ್ಲಿ ಇದು ಸ್ವಲ್ಪ ಪಿತೃಸ್ಥಾನ ಆಗಿರೋದ್ರಿಂದ ತಂದೆಗೆ ಸ್ವಲ್ಪ ಅಡಚಣೆ ಆಗಿರ್ಬೋದು, ತಂದೆ ಕಷ್ಟ ಆಗಿರ್ಬೋದು ಅಂತ ನಾವು ತಿಳಿದ ಮಟ್ಟಿಗೆ ಇಲ್ಲಿ ರಾಮ ಕಾಡಗೋದಾಗ ತಂದೆ ಏನು ದಶರಥ ಮಹಾರಾಜನಿಗೆ ಯಾವ ರೀತಿ ಒಂದು ಇದಾಯಿತು ಆ ಥರ ಒಂದು ಸನ್ನಿವೇಶ ಇಲ್ಲಿ ಆಗಿರ್ಬೋದು ಅಂತ ಅನ್ಕೋಬೋದು. ಆದರೂ ಇಲ್ಲಿ ನಾವು ಅಷ್ಟು ದೊಡ್ಡ ಮಟ್ಟಿಗೆ ಯೋಚನೆ ಮಾಡೋದು ಬೇಡ. ಇನ್ನು ಬುಧನಿಗೆ ಇಲ್ಲಿ ಗುರುವಿನ 9ನೇ ದೃಷ್ಟಿ ಇರೋದ್ರಿಂದ ಆ ನೀಚನೂ ಭಂಗ ಆಗಿದೆ. ಶುಕ್ರ ಉಚ್ಚ ಆಗಿರೋದ್ರಿಂದ ಆ ಗೆಳೆಯನಿಗೆ ಬಲ ಬರುತ್ತೆ. ಹಾಗಾಗಿ ಈ ದೋಷನೂ ಬಗೆಹರಿದಂಗೆ ಆಗಿದೆ. 9ನೇ ಮನೆಯಲ್ಲಿ ಶುಕ್ರ ಮತ್ತು 9ನೇ ಮನೆ ಅಧಿಪತಿ ಗುರು ಉಚ್ಚ ಆಗಿರೋದ್ರಿಂದ ಅತ್ಯಂತ ದೈವ ಭಕ್ತರು, ಧಾರ್ಮಿಕತೆ, ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು, ಸಾಕ್ಷಾತ್ ಎಲ್ಲ ದೇವತೆಗಳ ಪ್ರಿಯವಾದಂಥ ಒಂದು ಜಾತಕ, ಪ್ರಿಯವಾದಂಥ ಒಂದು ವ್ಯಕ್ತಿ. ಇನ್ನು 10ನೇ ಮನೆಗೆ ಯಾವಾಗಲೇ ಹೇಳ್ದಾನೆ, 10ನೇ ಮನೆ ಅಧಿಪತಿ ಕುಜ ಇಲ್ಲಿ ಉಚ್ಚ ಆಗಿದ್ದಾನೆ. 7ನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಚಕ್ರವರ್ತಿ ಯೋಗ, ಇದು ಮಹಾರಾಜನ ಜಾತಕ, ಇದು ಭೂಮಂಡಲದಲ್ಲಿ ಆಳ್ತಕ್ಕಂಥ ಜಾತಕ. 10ನೇ ಮನೆ ಅಧಿಪತಿ 7ರಲ್ಲಿ ಉಚ್ಚ ಆಗೋದು ಅಷ್ಟು ಸುಲಭ ಅಲ್ಲ. ಮತ್ತು 10ನೇ ಮನೆಯಲ್ಲಿ ರವಿ ಉಚ್ಚನಾಗಿರೋದು, ಎಲ್ಲ ಗ್ರಹಗಳು ಆಲ್ಮೋಸ್ಟ್ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇದೊಂದು ಚಕ್ರವರ್ತಿ ಜಾತಕ. ಈ ಜಾತಕನ ನಾವು ನೋಡಿ ಆನಂದ ಪಡ್ತಾ ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಎಲ್ಲ ಒಂದಷ್ಟು ಪ್ರಮಾಣ ಕಮ್ಮಿ ಆಗಿಬಿಟ್ರೆ ಸಾಕಷ್ಟು ಪುಣ್ಯ ನಾವು ಈ ಜಾತಕ ನೋಡಿ ಕೈ ಮುಗಿದು ಕಣ್ಣು ಹೊತ್ಕೋಬೇಕು. ಇನ್ನೂ ಒಂದು ವೇಳೆ ಬುಧ ಉಚ್ಚ 11ರಲ್ಲಿದ್ದರೆ ನಾವು ಹೇಳೋದೇನಿಲ್ಲ, ಭಗವಂತ ಶ್ರೀರಾಮಚಂದ್ರನ ಒಂದು ಇದೇ ಆಗಿದ್ದರು ಅದೇ ಫಲನೇ. ಮಹಾಮೇಧಾವಿ, ಪರಾಕ್ರಮಿ, ಬುದ್ಧಿಶಾಲಿ, ಚತುರ ಎಲ್ಲ ಬರ್ತಾಯಿದೆ. ಅದು ಹಿಂಗೆ 9ಕ್ಕದು ಗುರು ದೃಷ್ಟಿ ಇರೋದ್ರಿಂದ ಅದೇ ರಿಸಲ್ಟೇ ಬರುತ್ತೆ. 11ರಲ್ಲಿ ಬಂದರೂ 11ನೇ ಮನೆ ಬುಧ ಉಚ್ಚ ಒಂದು ಮೇಧಾವಿ ಶಕ್ತಿ ಇರೋದ್ರಿಂದ ಅದೇ ರಿಸಲ್ಟೇ ಬರುತ್ತೆ. ಇಲ್ಲಿ ರಾಹು 12ನೇ ಮನೆಯಲ್ಲಿ, ರಾಹು ಭಯಸ್ಥಾನ. ರಾಹು ಸ್ವಲ್ಪ ಏನಾದರೂ ಅದೇ ಕಾಡಿನ ಒಂದು ನಾವು ವನವಾಸ ಮಾಡಿದ್ದು ಅದೆಲ್ಲ ಇತ್ತಲ್ಲ, ಆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಯೋಗ ಇದರಿಂದ ಆಗಿರ್ಬೋದು. ಬಿಟ್ಟರೆ ಇಲ್ಲಿ ಸಪ್ತಮಕ್ಕೆ ನಮಗೆ ಸ್ವಲ್ಪ ವೈರಾಗ್ಯ ಸನ್ಯಾಸತ್ವ ಬರುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ 4ರಲ್ಲಿ ರವಿ ಶತ್ರು ನೋಡ್ತಾ ಇರೋದ್ರಿಂದ ಮತ್ತು ಸಪ್ತಮಕ್ಕೆ ಕುಜ ಬಂದಿರೋದ್ರಿಂದ ಸಪ್ತಮ ದೋಷ ಅದೊಂದು ಸ್ವಲ್ಪ ಇದಾಗೋದ್ರಿಂದ ಇಲ್ಲಿ ಸೀತೆಗೂ ರಾಮನಿಗೂ ಸ್ವಲ್ಪ ನಾವೇನೋ ವನವಾಸದಲ್ಲಿ ಮನಸ್ತಾಪ ಆಗಿದ್ದು ಬರುತ್ತಲ್ಲ, ಒಬ್ಬರೊಬ್ರು ವನವಾಸ ಮಾಡೋದು ಅದೊಂದು ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ದೋಷ ನಾವು ನೋಡ್ಬೋದು. ಇಲ್ಲಿ ಬೇಡ, ಅದನ್ನು ನಾವೆಲ್ಲ ಎಣಿಸೋದು ಬೇಡ. ಭಗವಂತ ಶ್ರೀರಾಮಚಂದ್ರನ ಕಣ್ಮುಚ್ಕೊಂಡು ಆನಂದದಿಂದ ಅದನ್ನು ಆನಂದಿಸೋದೇ ನಮಗೆ ಸೌಭಾಗ್ಯ. ನೋಡಿ, ಇದು ಭಗವಂತ ಶ್ರೀರಾಮಚಂದ್ರನ ಸಂಪೂರ್ಣ ಜಾತಕ. ಕೇವಲ ನಾವು ಮನುಷ್ಯರು ನಾವೇನು ನೋಡಿದಲ್ಲಿ ಇದು ಮಾಡೋಕ್ಕಾಗಲ್ಲ. ಆ ಒಂದು ಭಾವಗಳನ್ನು ನೋಡಿ ಆನಂದ ಪಟ್ಟಿದ್ದೀವಿ. ಇದರ ಎಲ್ಲ ಗ್ರಹಗಳು ಉಚ್ಚವಾಗಿ ಚಕ್ರವರ್ತಿ ಆಗೋದು, ದೈವಮಾನವ ಜಾತಕ ನೋಡೋದು ನಮ್ಮ ಪೂರ್ವ ಪುಣ್ಯ. ಅವ್ರಿಗೂ ಒಳ್ಳೆಯದಾಗಲಿ, ಅವರ ಆಯುಷು ಆರೋಗ್ಯ ವೃದ್ಧಿ ಆಗಲಿ, ಅವ್ರ ಜಾತಕದಲ್ಲಿರ್ತಕ್ಕಂಥ ದೋಷ ಬಗೆಹರಿಲಿ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತು ಒಂದಷ್ಟು ಒಳ್ಳೆಯ ಜಾತಕಗಳ ಬಗ್ಗೆ ತೊಗೊಂಡು ಮಾತಾಡೋಣ. ನಾನು ಈ ಜಾತಕದಲ್ಲಿ ಏನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಪಾಯಿಂಟ್ಸ್ ಏನೂ ಮಾತಾಡಿಲ್ಲ. ಭಾವದಲ್ಲಿ ಯಾವ ಗ್ರಹಗಳು ಉಚ್ಚ ಆಗಿದೆ, ಏನೇನು ಬಲ ಇದೆ ಅಂತ ಅಷ್ಟೇ ಹೇಳಿದ್ದೀನಿ. ಅಷ್ಟೇ ಸಾಕು ನಮಗೆ. ಯಾಕೆಂದರೆ ರಿಸಲ್ಟ್ಗಳು, ಫಲ, ದೋಷ ಪರಿಹಾರ ಎಲ್ಲ ನಾವು ಮನುಷ್ಯರದ್ದು ಬೇರೆಯವ್ರ ಜಾತಕ ತೊಗೊಂಬಂದ ನಾನು ಹೇಳ್ತೀನಿ. ಜಸ್ಟ್ ಇದು ಶ್ರೀರಾಮಚಂದ್ರನ ಜಾತಕ ಆಗಿರೋದ್ರಿಂದ, ನಮ್ಮ ಪಾಲಿಂದ ದೇವಮಾನವಾಗಿರೋದ್ರಿಂದ ನಾವು ಪೂಜನೆ ಮಾಡೋದ್ರಿಂದ ನಮಗೆ ಇದ್ರ ಬಗ್ಗೆ ಯಾವುದೇ ನೆಗೆಟಿವ್ ಇಲ್ಲ. ಇದರಲ್ಲಿ ನಾವು ಹುಡುಕಿದ್ರೂ ಸಿಗಲ್ಲ ನಮಗೆ. ಇಲ್ಲಿ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ಕೊತಾ ಮನಸ್ಸಲ್ಲಿ ಪ್ರೇರಣೆ ಮಾಡುತ್ತಾ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.